ವೇದಿಕೆ ಮುಂಭಾಗದಲ್ಲಿರುವಂತಹ ಗಣ್ಯರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ, ಇಂಥ ಒಂದು ವಿಶೇಷವಾದಂತಹ ಇಂಥ ಒಬ್ಬ ದೊಡ್ಡ ಬರಹಗಾರರ ಬಗ್ಗೆ ಮಾತಾಡೋ ಇಂಥ ಅದ್ಭುತವಾದ ಪುಸ್ತಕದ ಬಗ್ಗೆ ಮಾತಾಡುವಂತ ಅವಕಾಶ ನನ್ನಂತ ಸಾಮಾನ್ಯನಿಗೂ ಗೊತ್ತಿರೋದು ನನ್ನ ಸುಕೃತ ಅಂತ ಭಾವಿಸ್ತಾ ಒಂದೆರಡು ಮಾತುಗಳನ್ನ ಆಡಕ್ ಪ್ರಯತ್ನ ಮಾಡ್ತೀನಿ. ಆಮೇಲೆ ನೀವು ಮಾಡೋದು ಏನು ಅಂತ ಹೇಳ್ತೀನಿ, ಕೇಳ್ಕೊಂಡು ಮಕ್ಕಳಿಗೆಲ್ಲ ಸರಿಯಾಗಿ ಕೇಳ್ಕೊಳ್ಳಿ. ನಿಮಗೆ ಯಾವ್ಯಾವತ್ತು ಕ್ಲಾಸ್ ಆಗುತ್ತೋ ಅವತ್ತಿನ ದಿವಸ ಈ ಪುಸ್ತಕದಲ್ಲಿರುವಂತ ಒಂದೊಂದು ಕಥೆಯನ್ನ ರೇಡಿಯೋ ಮೂಲಕ ನಿಮಗೆ ಕೇಳಿಸ್ತಾರೆ. ಕೇಳ್ಕೊ 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 ನಿನಗೂ ಹೇಳ್ತಾರೆ. ಅರ್ಥ ಆಯ್ತಾ? ಒಂದೊಂದು ಕಾರ್ಯಕ್ರಮ ಎಷ್ಟು ನಿಮಿಷ ಇದೆ? 4 ಎಷ್ಟು ನಿಮಿಷ? 4 ನಿಮಿಷದ ಒಂದೊಂದು ಕಥೆಯನ್ನ ನಿಮಗೆ ಕೇಳಿಸ್ತಾರೆ. ಒಂದೊಂದು ದಿವಸ ಒಂದೊಂದೇ. ಈ ತರದ್ದು ಇನ್ನು ಮುಂದಕ್ಕೆ 30 ಬರುತ್ತೆ. ಸಹಬಾಳ್ಳಿಯವರೇ ಅದನ್ನ ರೇಡಿಯೋದಲ್ಲಿ ಪ್ರಸಾರ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಪ್ರತಿ ಕಾರ್ಯಕ್ರಮದ ಆದ್ಮೇಲೆ ನಿಮ್ಮ ಸರ್ ರಾಜೇಶ್ ಸರ್ ಅವರು ಚಿಕ್ಕ ಮಕ್ಕಳಿಗೆ ಒಂದು ಪ್ರಶ್ನೆ ಬೇರೆ ಸುಲಭವಾದ, ದೊಡ್ಡ ಕ್ಲಾಸಿನ ಮಕ್ಕಳಿಗೆ ಇನ್ನು ಬೇರೆ ತರ ಒಂದು ಪ್ರಶ್ನೆ ಕೇಳ್ತಾರೆ. ಸರಿಯಾದ ಉತ್ತರ ಹೇಳಿದವರಿಗೆ ಪ್ರತಿ ವಾರ ಚಿಕ್ಕ ಮಕ್ಕಳಲ್ಲಿ ಒಬ್ಬರಿಗೆ, ದೊಡ್ಡ ಮಕ್ಕಳಲ್ಲಿ ಒಬ್ಬರಿಗೆ ಒಂದೊಂದು ಬಹುಮಾನ ಕೊಡ್ತೀವಿ. ಅದನ್ನ ಯಾವಾಗ ಕೊಡ್ತೀವಿ ಅಂದ್ರೆ ಈ ವರ್ಷದ ಲಾಸ್ಟ್ ಅಲ್ಲಿ ಒಂದು ನಿಮ್ದೆಲ್ಲ ಪ್ರೋಗ್ರಾಮ್ ಆಗುತ್ತಲ್ಲ, ಡ್ಯಾನ್ಸು ಹಾಡು ಅದು ಇದೆಲ್ಲ ಇರುತ್ತೆ ನೋಡಿ, ಅವತ್ತಿನ ದಿವಸ ಆ ಬಹುಮಾನಗಳನ್ನ ನಿಮಗೆ ಕೊಡ್ಲಾಗ್ತದೆ. ಕೇಳಿಸ್ಕೊಂಡ್ರ ಸರಿಯಾಗಿ? ನೀವು ಪುಸ್ತಕ ಓದಿ ಅದನ್ನ ಯೋಚನೆ ಮಾಡಿ ಬೇರೆ ಕೇಳ್ಕೊಂಡು 4 ನಿಮಿಷ ಒಂದೊಂದು ಕತೆ ನಂದೇ ಧ್ವನಿಯಲ್ಲಿ ಬರುತ್ತದೆ. ಅದನ್ನ ಸರ್ ಅವರು ನಿಮ್ಮ ಇದರಲ್ಲಿ ಕೇಳಿಸ್ತಾರೆ, ನಿಮಗೆ ಕೇಳ್ಕೊಳ್ಳಿ. ಆಮೇಲೆ ನಿಮ್ಗೆ ಏನಾದ್ರು ಸ್ವಲ್ಪ ಕನ್ಫ್ಯೂಷನ್ ಆದ್ರೆ ಇನ್ನೊಂದ್ಸಲ ಕೇಳ್ತೀವಿ ಅಂತ ಹೇಳಿಬೇಕಾದ್ರೆ ಅವ್ರು ಹೇಳಿದ್ರು ಈ ಪುಸ್ತಕದ ವಿಚಾರ ಬಿಡಿ, ಅವ್ರು ಅದನ್ನ ಅಷ್ಟು ಕೇಳ್ಕೋಬೇಕಾಗಿತ್ತು. ಅದು ಇರಲಿ, ಅವ್ರಿಗೆ ಗೊತ್ತಿರುತ್ತೆ, ಮಕ್ಕಳಿಗೆಲ್ಲ ಗೊತ್ತಿದೆ. ಆದ್ರೆ ಆ ಗೃಹಿಣಿಯರಿಗೆ ಒಬ್ಬ ಬೆಂಗಳೂರಿನಲ್ಲಿ ಇರತಕ್ಕಂತಹ ಒಬ್ಬ ಉದ್ಯಮಿ ಹಾಗೆ ಹಳ್ಳಿಯ ಮಕ್ಕಳಿಗೋಸ್ಕರವಾಗಿ ತಮ್ಮ ತ್ಯಾಗವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಅರ್ಥ ಮಾಡ್ತಾರೆ. ಇಲ್ಲಿರುವ ಎಲ್ಲರೂ ಕೂಡ ಒಂದಲ್ಲ ಒಂದು ತರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮ ಪತ್ರಿಕಾ ವರದಿಗಳನ್ನು ನಾನು ಓದ್ತಾನೆ, ಬಹಳ ಚೆನ್ನಾಗಿದೆ, ಬಹಳ ಸೊಗಸಾಗಿದೆ. ಎಲ್ಲರಲ್ಲೂ ಆ ತರದ ಒಂದೊಂದು ಶಕ್ತಿ ಇರುತ್ತೆ. ಅದು ಎಲ್ರಿಗೂ ಗೊತ್ತಾಗೋದಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಏನೋ ಬರೀತಾರೆ. ಚಕ್ರಪಾಣಿಯವರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ. ಯಶಸ್ವಿ ಅವರು ಅವರ ಸಂಗೀತಾಭ್ಯಾಸವನ್ನು ಹಾಗೆ ಮಾಡ್ತಾರೆ. ಹೇಮಲತಾ ಅವರು ಅವರ ಉದ್ಯಮದಲ್ಲಿ ಅವರು ಚೆನ್ನಾಗಿ ತೊಡಕೊಂಡಿದ್ದಾರೆ. ಜಾಯ್ಸ್ ಪ್ರಕಾಶ್ ಅವರು, ಈ ಪ್ರತಿಯೊಬ್ಬರ ಬಗ್ಗೆನೂ ನಾವು ಅನೇಕ ವಿಚಾರಗಳನ್ನು ಹೇಳ್ಬೋದು. ಆ ದಾರಿಯಲ್ಲಿ ನಾವು ಮುಂದೆ ಹೋಗ್ಬೇಕು. ಇವತ್ತು ಬೆಳಗ್ಗೆ ಪೇಪರ್ ನಲ್ಲಿ ಒಂದು ವಿಚಾರ ಬಂದಿದೆ, ಕೇಪ್ ಓರೆಡ್ ಅಂತ ಒಂದು ಸಣ್ಣ ದ್ವೀಪ, ಅದು ಎಲ್ಲಿದೆ ನನಗೆ ಗೊತ್ತಿಲ್ಲ. ಅವರು ಆ ಫುಟ್ಬಾಲ್ ಆಟದಲ್ಲಿ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಒಂದು ಮಧುಗಿರಿ ತಾಲೂಕಿಗಿಂತ ಚಿಕ್ಕದಿರಬಹುದಾದಂತ ಒಂದು ಸಣ್ಣ ದ್ವೀಪದವರು ಇವತ್ತು ವರ್ಲ್ಡ್ ಕಪ್ಪಿನ ಮುಂದಿನ ಬಗ್ಗೆ ತಲುಪಿದ್ದಾರೆ. ಯಾರ್ಯಾರು ನಿಮ್ಮಲ್ಲಿ ಆ ಉನ್ನತವಾದ ಪದವಿಗೆ ಹೋಗ್ತಾರೆ, ದೊಡ್ಡ ಹೆಸರನ್ನ ಪಡಿತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಏನು ನೀವು ಪ್ರಯತ್ನ ಪಡಬೇಕು ಅದನ್ನ ನೀವು ಪ್ರಯತ್ನ ಪಡಿ. ಹಾಗೆ ಪ್ರಯತ್ನ ಪಡೋದಕ್ಕೆ ರಾಘವೇಂದ್ರ ಪ್ರಸಾದ್ ಸರ್ ಅಂತವರು ನಿಮ್ಗೆ ಏನೇನು ಸಹಾಯ ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲದರ ಉಪಯೋಗವನ್ನ ನೀವು ಪಡ್ಕೊಳ್ಳಿ. ನಿಮಗೆ ನಿಮ್ಮ ಮನೆಯವರಿಗೆಲ್ರಿಗೂ ಕೂಡ ದೇವರು ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ಮೊದಲೇ ನಾವು ಹೇಳ್ದಂಗೆ ಸಹಬಾಳ್ವೆ ಮುಖ್ಯವಾದ ಉದ್ದೇಶ ಏನಿತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಮಕ್ಕಳದ ಅವರ ಉತ್ತೇಜನಕ್ಕಾಗಿ ವಿದ್ಯೆ ನೀಡೋದು. ಆಮೇಲೆ ಮುಂದಿನ ಚಿಂತನೆ ಏನ್ ಬಂತಪ್ಪ ಅಂದ್ರೆ ಜೀವನೋಪಾಯ. ಈಗ ವಿದ್ಯೆ ಜೊತೆಗೆ ಜೀವನೋಪಾಯನ ಅವ್ರ ತಂದೆ ತಾಯರಿಗೆ ನಾವು ಸಹಾಯ ಮಾಡಿದ್ರೆ
ಅದೇನು ಯಶಸ್ವಿ ಆದ್ರೆ ನಮ್ಮ ಲಕ್ಷ್ಮೀ ನರಸಿಂಹ ದೇವರಿದ್ದಾರೆ, ಅವರ ಆಶೀರ್ವಾದ ಮತ್ತೆ ಇಲ್ಲಿ ಇರ್ತಕ್ಕಂಥ ಹಿರಿಯರ ಆಶೀರ್ವಾದ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆಶೀರ್ವಾದದಿಂದ ಇದೇ ಸಕ್ಸಸ್ ಆದ್ರೆ ನಿಮ್ಮೆಲ್ಲರ ಜೀವನ ಉಜ್ವಲ ಆಗ್ತದೆ ಅಂತ ನನಗೆ ಬಹಳ ಆಸೆ ಇದೆ. ಮುಂದಿನ ಹಂತಗಳಲ್ಲಿ ಇನ್ನೂ ಒಂದೆರಡು ಯೋಜನೆ ಹಾಕೊಂಡಿದ್ದೀನಿ. ದೇವರು ನನಗೆ ಆರೋಗ್ಯ ಆಯಿಸ್ಕೊಟ್ರೆ ಮಾಡ್ತೀನಿ. ಅದೇನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಒಂದು ಒಳ್ಳೆ ಆರೋಗ್ಯ ತಪಾಸಣಾ ಕೇಂದ್ರ ಆಗ್ಬೇಕು. ಆಮೇಲೆ ಸಾಂಸ್ಕೃತಿಕವಾಗಿ ನಿಮ್ಮೆಲ್ಲರಿಗೂ ಒಗ್ಗೂಡಿಸ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಇಲ್ಲಿ ನಡಿಬೇಕು ಅಂತ ನನ್ನ ಇಚ್ಛೆ ಇದೆ. ಸೊ ಇವೆರಡನ್ನು ಮುಂದಿನ ಹಂತಗಳಲ್ಲಿ ಮಾಡಬೇಕು ಅನ್ನೋದಿದೆ. ಆ ಭಗವಂತ ನನಗೆ ಆರೋಗ್ಯ ಆಯಿಸ್ಕೊಟ್ರೆ ಮುಂದೆ ನಡೆಸ್ತೀನಿ, ಇಲ್ಲಾಂದ್ರೆ ಇನ್ನು ಯಾರು ಬಂದ್ರು ನಡೆಸ್ಕೊಂಡು ಹೋಗ್ತಾರೆ. ಸೊ ಆದ್ರಿಂದ ನಿಮ್ಮ ಆಶೀರ್ವಾದ ಸಾರ್ ಹೇಳ್ದಂಗೆ ನನಗೆ ಬಹಳ ಮುಖ್ಯವಾಗಿದೆ. ಮಿಕ್ಕಿದ್ದೆಲ್ಲ ಅದು ಉತ್ಪ್ರೇಕ್ಷೆ ಅಂತ ಅನ್ಕೋತೀನಿ. ಸೊ ಈಗ ನಾನು ಧನ್ಯವಾದ ಕಾರ್ಯಕ್ರಮಕ್ಕೆ ಬರ್ತೀನಿ. ಮುಖ್ಯವಾದ ಜೈನ್ ಮೇಡಮ್ ಮತ್ತು ಜಾಯ್ಸೆ ಪ್ರಕಾಶ್ ಮತ್ತು ಸುನೀಲ್ ಸರ್, ನೀವು 3 ಜನನು ಬೆಂಗಳೂರಿಂದ ಬಂದು, ಅದು ಮೇಡಮ್ ಅವರಂತೂ ಅಮೆರಿಕ ಇರ್ತಕ್ಕಂಥ ಗುರೂಜಿಯ ಸನ್ಮಾರ್ಗದೊಂದಿಗೆ ಭಾರತಕ್ಕೆ ತೆರಳಿ ಇಲ್ಲಿರ್ತಕ್ಕಂಥ ಗ್ರಾಮೀಣ ವ್ಯಕ್ತಿಗಳಿಗೆ ಜೀವನೋಪಾಯ ಕಾರ್ಯಕ್ರಮಗಳನ್ನ ಹಲವಾರು ಜಿಲ್ಲೆಗಳಲ್ಲಿ ಮಾಡಿಬಿಟ್ಟಿದ್ದಾರೆ. ಉತ್ತರ ಭಾರತದಿಂದ ಹಿಡಿದು ಬೆಂಗಳೂರಿಗೆ ಸುತ್ತಮುತ್ತ ಮಾಡ್ತಾ ಇರ್ತಕ್ಕಂಥದ್ದು ಮೇಡಮ್ ಅಂದ್ರೆ ಇದೇ ಫಸ್ಟ್ ಅಂತ ನಾ ಅನ್ಕೋತೀನಿ. ನೀವೇನ ಯಶಸ್ವಿಯಾಗಿ ನಡೆಸಿದ್ರೆ ಇದೇ ಫಸ್ಟ್ ಇರಬೇಕು ಬೆಂಗಳೂರಿನಲ್ಲಿ ಸುತ್ತಮುತ್ತ, ಅಥವಾ ಇದ್ರೆ ನನಗೆ ಗೊತ್ತಿಲ್ಲ. ನಾನ್ ಅನ್ಕೊಂಡಿರೋ ಪ್ರಕಾರ ಇದೇ ಯಶಸ್ವಿಯಾಗಿ ಆಯ್ತು ಅಂದ್ರೆ ಬೆಂಗಳೂರಿನ ಸುತ್ತಮುತ್ತ ಈ ಕಾರ್ಯಕ್ರಮ ಮೊಟ್ಟ ಮೊದಲನೇ ಆಗ್ತದೆ. ಅದು ನನಗೆ ಸಂತೋಷ ಆಗಿದೆ. ಹೇಮಲತಾ ಜೈನ್ ಅವ್ರಿಗೂ ಮತ್ತೆ ಮೇಡಮ್ ಅವ್ರಿಗೂ, ಜಾಯ್ಸೆ ಪ್ರಕಾಶ್ ಮೇಡಮ್ ಅವ್ರಿಗೂ ನಾನು ನಮ್ಮ ಸಹಬಾಳ್ವೆಯ ಮೂಲಕ ಹೃದಯಪೂರ್ಣ ಧನ್ಯವಾದಗಳನ್ನ ಕೋರ್ತೀನಿ. ಈಗ ಆಲ್ರೆಡಿ ಮಹಿಳೆಯರೆಲ್ಲ ನಿಮ್ಮ ಹತ್ರ ಮಾತಾಡಿದ್ದಾರೆ. ಅದನ್ನ ಮುಂದೆ ಹೇಗ್ ತಗೊಂಡು ಹೋಗ್ಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡಿ ಹೇಳ್ತೀವಿ. ಅವ್ರ ಮೇಡಮ್ ಯಾವ ಡೈರೆಕ್ಷನ್ ನನಗೆ ಕೊಡ್ತಾರೆ ಆ ಡೈರೆಕ್ಷನ್ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಬೆಂಗಳೂರಿಂದ ಬಂದಿರತಕ್ಕಂತ ಎಲ್ಲರಿಗೂ ಇವತ್ತು ಏನಪ್ಪಾ ಅಂದ್ರೆ ಒಂದು ಟಿ ಮಾಡ್ಕೊಂಡ್ ಬಂದಿದ್ದಾರೆ, ಹಲವಾರು ಟ್ಯಾಕ್ಸಿಗಳು ಮಾಡ್ಕೊಂಡ್ ಬಂದಿದ್ದಾರೆ, ಕಾರುಗಳಲ್ಲಿ ಬಂದಿದ್ದಾರೆ. ಎಲ್ಲಾ ಬೆಂಗಳೂರಿಂದ ಬಂದಿರತಕ್ಕಂತ ನನ್ನ ಆತ್ಮೀಯರಿಗೂ ನನ್ನ ಹೃದಯಪೂರ್ಣ ವಂದನೆಗಳನ್ನ ಸಮರ್ಪಣೆ ಮಾಡ್ತೀನಿ. ಆಮೇಲೆ ಕೆಲವು ಮಹನೀಯರೇ, ನೀವೆಲ್ಲ ಮನೇಲಿ ಏನೇನ್ ಕೆಲಸ ಇತ್ತು, ಯಾಕೆಂದ್ರೆ ಭಾನುವಾರ ಅಂತ ಹೇಳಿದ್ರೆ ಕೆಲಸ ಮಾಡೋ ದಿವಸ ಮನೇಲಿ ಅಲ್ವೇ, ಅಂದ್ರೂ ಅದನ್ನೆಲ್ಲ ಬಿಟ್ಟು ತಮ್ಮ ಜೀವನೋಪಾಯಕ್ಕೆ ಏನಾನ ಒಂದು ಇದರಲ್ಲಿ ನಿಜವಾದ ಒಂದು ಉಪಯುಕ್ತವಾಗಿರ್ತಕ್ಕಂಥ ಕೊಡುಗೆ ಸಿಗಬಹುದಾ ಅಂತ ನೀವೆಲ್ಲ ಹುಡುಕೊಂಡು ಇಲ್ಲಿ ಬಂದಿದ್ದೀರಾ. ಸೊ ನಿಮಗೆ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಬಯಸ್ತಾ ನಿಮ್ಮೆಲ್ಲರೂ ಕೂಡ ನಾನು ಹೃದಯಪೂರ್ಣ ಧನ್ಯವಾದಗಳನ್ನ ಕೋರ್ತೇನೆ. ಆಮೇಲೆ ನಮ್ಮ ನೆಚ್ಚಿನ ಪುಟಾಣಿ ಮಕ್ಕಳನ್ನ ಬಿಡಕ್ಕಾಗತ್ತೆ ಅಲ್ವಾ ಮಕ್ಳೇ? ಮಕ್ಳಿಲ್ದಾರೆ ಇದು ಯಾರ್ದು ಗುರುಕುಲ? ಜೋರಾಗಿ ಹೇಳಿ. ಹಿಂದೆ ಗುರುಕುಲ ಯಾರ್ದು? ನಮ್ಮ ಪುಟಾಣಿಗಳದು. ಪುಟಾಣಿ ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ಕಳೆನೇ ಇರಲ್ಲ. ಗುರುಕುಲ ಕಳೆ ಬಂದಿರೋದು ಯಾರ್ದಿಂದ? ಎಲ್ಲ ಪುಟಾಣಿ ಮಕ್ಕಳಿಗೂ ನಾನು ಧನ್ಯವಾದ ಹೇಳ್ತೀನಿ. ಮಕ್ಕಳೇ, ನಿಮ್ಗೆ ಭಗವಂತನ ಆಶೀರ್ವಾದ ಇರ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಬೆಳೀರಿ, ನೀವು ಚೆನ್ನಾಗಿರಿ. ಓಕೆ, ಯಾಕೆ ಎಲ್ಲರೂ ಚಪ್ಪಾಳೆ ಹೊಡಿ. ನೋಡಿ, ಒಬ್ಬ ಅವ್ರು ಯಾರು ಗೊತ್ತಾ? ನಮ್ಮ ರವಿಕುಮಾರ್ ಸರ್. ಯಾರು? ನಮ್ಮ ಹೆಮ್ಮೆಯ ರವಿಕುಮಾರ್ ಸರ್. ಅವರು ಬಹುಮುಖ ಪ್ರತಿಭೆ. ಅವ್ರು ಒಂದೇ ಅಲ್ಲ, ಅವ್ರು ಕ್ವಿಜ್ ಮಾಡಿಸ್ತಾರೆ, ಯೋಗ ಮಾಡಿಸ್ತಾರೆ, ಸ್ಪೋರ್ಟ್ಸ್ ಆಡಿಸ್ತಾರೆ. ಯಾವ್ಯಾವ ನಾನು ಡಾಕ್ಟರ್ ಹೇಮಲತಾ ಅಂತ, ನಾನು ಪುನರ್ಜೀವನ ಫೌಂಡರು. ಇಲ್ಲಿ ಸಹಬಾಳ್ವೆ ಬಂದಿದ್ದೆ ವೀವಿಂಗ್ ವರ್ಕ್ಶಾಪ್, ಟೇಲರಿಂಗ್ ವರ್ಕ್ಶಾಪ್ ಬಗ್ಗೆ ಮಾತಾಡಕ್ಕೆ, ಲೇಡೀಸ್ ಜೊತೆ ಇಂಟರಾಕ್ಟ್ ಮಾಡಿ ಅವರಿಗೆ ಏನ್ ಬರ್ಬಹುದು ಲೈವ್ಲಿಹುಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಲೇಡೀಸ್ಗೆಲ್ಲ ಹೇಳಿದ್ದೀವಿ, ಯಾರ್ಯಾರು ಇಂಟ್ರೆಸ್ಟ್ ಇದೆ ನಂಬರ್ ಕೊಟ್ಟಿದ್ದಾರೆ. ಅವ್ರ ಇಂಟ್ರೆಸ್ಟ್ ತೋರಿಸಿರೋ ಪ್ರಕಾರ ನಾವು ಬಂದು ಟ್ರೈನಿಂಗ್ ಕೊಡ್ತೀವಿ. ಟೇಲರಿಂಗ್ಗೆ 3 ಇಂದ 4 ದಿನದಲ್ಲಿ ಟ್ರೈನಿಂಗ್ ಆಗ್ಬಹುದು. ಕೈಮಗ್ಗದ್ದು 6 ತಿಂಗಳ ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಇಲ್ಲಿ ಕೆಲ್ಸಾನು ಕಂಟಿನ್ಯೂಸ್ ಕೊಡ್ತೀವಿ. ಅದೇ ನಾವು ಡಿಸೈಡ್ ಮಾಡಿರೋದು. ಸೊ ಯಾರು ಇಂಟ್ರೆಸ್ಟ್ ತೋರ್ಸಾರೆ ಅದನ್ನ ಮುಂದೆ ಒರೆಸ್ತೀವಿ. ಚಾರ್ಜಸ್ ಇಲ್ಲ, ಬಟ್ ಜನ ನಮಗೆ ಕನ್ಸಿಸ್ಟೆಂಟ್ಲಿ 6 ತಿಂಗಳು ಬರ್ತೀವಿ ಆ ತರ ಮಾತು ಕೊಟ್ರೇನೆ ನಾವು ಟ್ರೈನಿಂಗ್ ಕೊಡಬಹುದು. ಕೈ ಮಗ್ಗ ಇದ್ರೆ
ಟೇಲರಿಂಗು ನಾವು ಬಂದ್ ಹೇಳ್ಕೊಡ್ತೀವಿ, ಬಟ್ ಮಷೀನು ಅದೆಲ್ಲ ಫ್ರೀ ಕೊಡಲ್ಲ ನಾವು, ಬಿಕಾಸ್ ತುಂಬಾ ಸತಿ ಜನ ಬರಲ್ಲ ವಾಪಸ್ಸು. ಸೊ ಇಲ್ಲಿ ಸೆಂಟ್ರಲ್ಲಿ ರಾಘವೇಂದ್ರ ಸರ್ ಜೊತೆ ಮಾತಾಡ್ಕೊಂಡು ನಾವು ನೋಡ್ತೀವಿ ಏನ್ ಮಾಡ್ಬೇಕು, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಹೇಮಲತಾ ಮೊದ್ಲೇ ಹೇಳಿದೀನಿ ಸರ್.